ಬೆಂಗಳೂರಲ್ಲಿ ರೋಡ್ಗಳು ಈ ತರನು ಇರ್ತವೆ. ಇವತ್ ಬೆಳಗ್ಗೆ ಎದ್ದಿ ತಿಂಡಿ ತಿನ್ಕೊಂಡು ಹೊರಗಡೆ ಬಂದ್ ನೋಡಿದ್ರೆ ನಮ್ ದೊಡ್ಡಮ್ಮ ಇವಳಿಗೆ ಅಂಗನವಾಡಿಗೆ ಬಿಡ್ತಾ ಇದ್ರು. ಈ ಕಡೆ ಇವಳು ನೋಡಿದ್ರೆ 2 ಅವರಿಂದ ದೇವ್ರ ಸಾಮಾನ್ ತೊಳಿತಾನೆ ಇದ್ದಾಳೆ. ಹೆಂಗ್ ತೊಳಿತೀನಿ ಅಂದ್ರೆ ಪಾತ್ರೆ ಕಲರೇ ಚೇಂಜ್ ಆಗ್ಬಿಡ್ಬೇಕು. ಇನ್ನು ನಾನು ನಮ್ಮ ಅಣ್ಣ ಒಂದ್ ಪ್ರಾಪರ್ಟಿ ಹತ್ರ ಕೆಲ್ಸದ ಕಡೆ ಹೊರಟ್ವಿ. ಇಲ್ಲಿ ನೋಡಿದ್ರೆ ಅಲ್ಲೇ ರೋಡಿನ ವಿಷಯಕ್ಕೆ ಸಣ್ಣದಾಗಿ ಜಗಳ ನಡೀತಾನೆ ಇತ್ತು. ಫುಲ್ ಮೋಡ ಕವಿದ ವಾತಾವರಣ ಬೇರೆ ಆಗಿತ್ತು. ನಮ್ಮ ಅಣ್ಣ ಕನ್ಸ್ಟ್ರಕ್ಟ್ ಮಾಡ್ತಿದ್ದ ಬಿಲ್ಡಿಂಗ್ ಹತ್ರ ಹೋದ್ವಿ, ಸ್ವಲ್ಪ ಕ್ಲೀನಿಂಗ್ ಕೆಲಸ ಇತ್ತು ಅಂತ. ಇಲ್ಲಿದ್ದ ಕ್ಲೀನಿಂಗ್ ಕೆಲಸ ಶುರು ಮಾಡೋಣ ಅಂದ್ರೆ ಫಸ್ಟ್ ಮಳೆ ಬರಕ್ ಶುರು ಆಯ್ತು. ಮಳೆ ನಿಂತ ಮೇಲೆ ಕೆಲಸ ಮಾಡೋಣ ಅಂದ್ರೆ ಕರೆಂಟೇ ಇಲ್ಲ. ಎಂತ ದರಿದ್ರ ಅಂದ್ರೆ ಬೆಳಗಿಂದ ಕರೆಂಟ್ ಇರ್ಲಿಲ್ಲ. ನಾವು ಮನೆಗೆ ಹೋಗೋ ಟೈಮಿಗೆ ಸಂಜೆ 6 ಗಂಟೆಲಿ ಕರೆಂಟ್ ಬರ್ತಾ ಇದೆ. ಬೆಳಗಿಂದ ಕರೆಂಟ್ ಇದ್ದಿದ್ರೆ ಕೆಲ್ಸನಾರ ಆಗಿರೋದು. ಏನು ಮಾಡಕ್ಕಾಗಲ್ಲ, ನಮ್ ಟೈಮ್ ಸರಿ ಇಲ್ಲ ಅನ್ಕೊಂಡು ಊಟ ಮಾಡೋಣ ಅಂತ ಹೋಟ್ಲು ಕಡೆ ಹೊರಟ್ವಿ. ಈ ಹೋಗೋ ದಾರಿ ಹೆಂಗಿದೆ ಅಂದ್ರೆ ಕಾರಲ್ಲಿ ಟ್ರಾವೆಲ್ ಮಾಡಕ್ ಆಗ್ತಿಲ್ಲ. ಬೆಂಗಳೂರಲ್ಲೂ ಇಂಥ ರೋಡ್ಗಳು ಇರ್ತಾವ ಅಂತ ಅನ್ಸ್ತು. ಇಲ್ಲಿಂದ ಒಂದ್ ಹೋಟ್ಲಿಗೆ ಹೋಗಿ ಪರೋಟ ತಿಂದಿ ಮನೆ ಕಡೆ ಹೊರಟೆ. ನೈಟು ಲೆನಿನ್ ಮೂವಿ ನೋಡಿ ಮಲಗ್ದೆ.